ಎಲ್ಲಿ ಹೋಗಿದೆ ಮಂಗಳಮ್ಮ? ಓದ್ತಾರನೇ ಕಾಣಿಸ್ತಾ ಇರ್ಲಿಲ್ವಲ್ಲ? ಅವರೇ ಇನ್ನೆಲ್ಲಿ ಹೋಗೋಣ ಹೇಳಿ. ಊರಾಗೆ ಅದೇ ಆ ಎಲೆಕ್ಷನ್ ನಿಂತ್ಕೊತಾನ ಮುನ್ಸಮ್ಮಪ್ಪ, ಅವನು ಸೀರೆ ಕೊಡ್ತಾನೆ ಅಂತ ಯಾರೋ ಹಂಗಂದ್ರು ನೀ, ಅದಕ್ಕೆ ಇಸ್ಕೊಬರೋಣ ಅಂತ ಹೋಗಿದ್ದೆ. ಆ ಗೋರ್ಮೆಂಟ್ ಸ್ಕೂಲ್ ತವ ಕೊಡ್ತಾನೆ ಅಂತ ಹೇಳಿದ್ರು. ಅಲ್ಲಿ ಹೋಗಿರೆ ಅದೆಂಥದ್ದು ಅದೇನೋ ಈ ಗುರುತಿನ ಚೀಟಿಯ ತಕಬಾ ಹೋಗು ಅಂತ ಕಳಿಸ್ತಾ. ತಿರ್ಗಾ ನಾನು ಮನೆಗೂ ಬಂದು ಹೋಗೋದಕ್ಕೆ ಸಾಕಾಯ್ತದೆ ಅಂತೇಳಿ ಇನ್ನೊಂದು ದಿವಸ ಯಾವಾಗ ಕೊಡ್ತೀವಿ ಅಂದೆ. ಅದಕ್ಕೆ ಮುಂದ್ಲು ವಾರ ಏನೋ ಕೊಡ್ತೀನಿ ಅಂತ ಅಥವಾ ವಾಪಸ್ ಬಂದೆ. ಹಿಂಗೆ ತಿರ್ಗಾಡೆಯ ಒತ್ತು ಕಳ್ದೋಯ್ತು ಇವತ್ತು ನಂದು. ಓ ಅಲ್ಗೋಗಿದ್ದಾ? ಎಂಥ ಸೀರೆ ಕೊಡ್ತೀನ? ಕಾಣೆ ಕಣ್ರವ, ಅವ್ರು ಯಾರೋ ಒಂದು 4-5 ಹೆಂಗಸ್ರು ಇಟ್ಕೊಂಡು ಹೋಯ್ತಿರು ತೋರಿಸು ಅಂದರೆ ಅವಳ್ಳೆ ಏನೋ ದುಡ್ಡು ಕಟ್ಟು ತಗೊಂಡಿರೋ ಹಂಗೆ ಭಿನ್ನಾಣ ಮಾಡ್ದು. ಹಂಗೂ ನೋಡಿದ್ರೆ ಸುಮಾರಾಗಿ ಚೆನ್ನಾಗಿತ್ತು ಕಣ್ರವ. ಬಾರ್ಡ್ರು ಸೀರೆ ಕಲರ್ಗಳು ಚೆನ್ನಾಗೇ ಇದ್ದು. ಈ ಕ್ವಾಲಿಟಿ ಹೆಂಗಿತ್ತೋ ಕಾಣೆಯ ಒಟ್ಟಾಗಿ ನೋಡೋಕೆ ಚೆನ್ನಾಗಿ ಕಂಡು. ಅಯ್ಯೋ ಎಂಥದ್ದು ಬಿಟ್ಟಿಯಾಗಿ ಕೊಡೋರು ಅದೆಂಗೋ ಧರ್ಮಕ್ಕೆ ದಡ್ಡಿಕ್ಕಿ ಇತ್ಲಿಗೋಗಿ ಮಳ ಹಾಕೋಕ್ಕಾಯ್ತದೆ, ಕೊಟ್ಟದು ಕೊಡಲಿ ಅಂಥೇಳಿ ನಾನು ಹೋದೆ. ಹಂಗೂ ನಿಮ್ಮ ಹೆಸ್ರು ಹೇಳುವ, ನಿಮ್ಗೊಂದು ಕೊಟ್ರೆ ಇಸ್ಕೊಬಂದು ಕೊಡೋಣ ಅಂತ ನಾನು ಹಾಳಾದವನು. ನನಗೆ ಅದೇ ಎಲೆಕ್ಷನ್ ಕಾರ್ಡ್ ತಗೊಬ ಹೋಗು ಅಂತ ಕಳಿಸ್ಬಿಟ್ಟ. ನನಗೆ ಹಾಳಾದು ಈ ನಮ್ಮ ಪುಟ್ಟಿ ಬಂದು ಹೇಳಿದ್ಲು, ಅಲ್ಲಿ ಸ್ಕೂಲ್ ತವ ಎಲ್ಲರಿಗೂ ಸೀರೆ ಕೊಡ್ತಾವ್ರೆ ಕಣವ ಅಂತ. ಸರಿ ಅಂದ್ಬಿಟ್ಟು ನಾನು ಎದ್ನೋ ಬಿದ್ನೋ ಅಂತ ತೀರೋದವೇನೋ ಅಂತೇಳಿ ಹೊಂಟೋದೆ. ನೋಡೋರು ಅಲ್ಲಿ ಇದೆಂಥದ್ದು ಗುರ್ತಿನ ಚೀಟಿ ತಗೊಬಂದರೆ ಮಾತ್ರ ಕೊಡೋದು ಅಂಥೇಳಿ ಕೊಡ್ದಿರೋ ಹೋದ. ಅದಕ್ಕೆ ಮುಂದಿನ ಬುಧವಾರ ಕರೆದವನೆ, ಸುಮ್ಕಿರಿ ಹೋಗೋಣ, ನೀವು ಬರೀ ಅವ್ರು ಪುರ್ಸತ್ ಮಾಡ್ಕೊಂಡು. ಅದು ಸರಿ, ನೀವು ಮನೆಗೆ ಇದ್ರ ಬೆಳಗ್ಗೆ ನಾವು ಹೋದಾಗ ಮಧ್ಯಾಹ್ನ ಬರೋದಕ್ಕೆ ಇರಲಿಲ್ಲ, ಎತ್ತಾಗೋಗಿದ್ರಿ? ಅಯ್ಯೋ ಮಂಗಳಮ್ಮ, ನಂದೊಂದು ಕೆಲಸ ಯಾಕೆ ಕೇಳಿ, ನಾನು ಓದೆ ಅತ್ತಾಗೆ ಯಾವುದೋ ಒಂದು ಸುದ್ದಿಗೆ. ಅದು ಯಾಕೀಗ? ಯಾಕ್ರವ ಏನಾಯಿತು? ಎಲ್ಲಿಗೆ ಹೋಗಿದ್ರಿ? ಹೇಳೋದಿದ್ರಿ ಹೇಳ್ರಿ, ಇಲ್ಲಾಂದರೆ ಬಿಡ್ರಿ, ಹಂಗೇನು ಬಲವಂತ ಮಾಡೋಕ್ಕಿಲ್ಲ. ಅಲ್ಲ ಏನು ಅಂತವ ಗೊತ್ತಿಲ್ಲ, ಅದಕ್ಕೆ ಕೇಳಿದೆ. ಮಂಗಳಮ್ಮ ಕೂತ್ಕೋ, ಅಂಥದ್ದೇನಿಲ್ಲ ಕಣ, ನಿಂಗೆ ಹೇಳ್ದೆ ಇರೋಂಥ ಎಂಥದ್ದು, ನಿಂಗೆ ಗೊತ್ತಿಲ್ಲದೆ ಇರೋದು ಏನದೆ? ಏನಿಲ್ಲ, ನಮ್ಮ ಮನೆಯವ್ರ ಅತ್ತೆ ಅವಳೆ ಗೊತ್ತೇ, ಅವಮ್ಮ ಇಲ್ಲಿ ಬರ್ತಾಳಲ್ಲ, ನೋಡಿದ್ದಿ ನೀನು? ಹೂಕಂಡು ಗೊತ್ತಿಕ್ಕಂಡು ಹೇಳ್ರವ, ನೀವು ಇದು ಇಲ್ಲಿ ಬರೋ ಪೂಂಜೆ ಎಲ್ಲ ಅವ್ರ ಮನೇಲಿ ಇದ್ದೋ ಅಂತ ಒಂದು ದಿವಸ ತೋರಿಸಿರಲ್ಲ ಅವಮ್ಮ ತಾನೇ? ಅದೇ ಪಾಪ ಅಪ್ಪವ್ರು ಬರ್ತಾರಲ್ಲ ಇನ್ನು ಹೆಂಡ್ರು, ಕುತ್ಕೊಂಡು ಹೇಳಿ ಅಪ್ಪವ್ರ ಅತ್ತೆ ಅಂತವ. ಹ್ಞೂ ಮಂಗಳಮ್ಮ ಅವರಯ್ಯ, ಅವ್ರ ಮನೆ ತಕ್ಕ ಹೋಗಿದ್ದೆ, ಏನೋ ಹೊಸಿ ಕೆಲಸಿತ್ತು, ನೋಡೋಣ ಅನ್ಕೊಬಂದೀವಿ. ಓ ಏನಂತ ಕೆಲಸ ಕಣವ? ನೀವು ಒಬ್ಬರೇ ಹೋಗಿದ್ರೆ ಅಪ್ಪವ್ರು ಬಂದಿರಲಿಲ್ವೇ? ಮಂಗಳಮ್ಮ ಅವ್ರಿಗೆ ಹೇಳಿರಲಿಲ್ಲ ಕಣೇಳು, ನಾನು ಒಬ್ಬಳೇ ಹೋಗಿದ್ದೆ ಕಣ. ಅವ್ರಿಗೆ ಹೇಳಿದ್ರೆ ಎಲ್ಲಿ ಕಳಿಸ್ತಾರೆ? ನೀಟ ಮುಚ್ಚಿಕೊಂಡೇನು ಇರೋದು ಹೇಳ್ತೀನಿ ಕೇಳು. ಅದು ನಮ್ಮ ಪುಟ್ಟಿ ಹೆಂಗಿರು ದೊಡ್ಡವಳಾಯ್ತವಳೆ, ಅಂದರೆ ಈಗ ವಯಸ್ಸಿಗೆ ಬಂದು ಹುಡುಗಿ ಅನ್ಕೋ. ಈಗೇನು ಅವಳಿಗೆ ಒಂದು 11 ವರ್ಷ, ಇನ್ನೊಂದು ವರ್ಷನ 2 ವರ್ಷದಾಗೂ ಮೈನೇರಿತಾಳೆ. ನಾವು ಹೆಣ್ಣೆತ್ತೋರು ಹಿಂಗೆ ಕುತ್ಕೊಳಕ್ಕಾಗತ್ತೆ, ಏನಾರು ಒಂದಿಷ್ಟು ಅಂತ ಮಾಡಿಕ್ಕಬೇಡವೆ? ಅದಕ್ಕೆ ನಮ್ಮ ಅತ್ತೆ ಅವಳಲ್ಲ, ಮತ್ತೆ ಅಂದರೆ ಇವಮ್ಮ ಅಲ್ಲ, ಈಗಿರೋದಲ್ಲ ಆಯಮ್ಮ ಅಲ್ಲ, ಈ ನಮ್ಮ ಮನೆಯವರ ಸ್ವಂತ ಎತ್ತವ ಇಲ್ಲಲ್ಲ ನಮ್ಮತ್ತೆ ತಿರ್ಕೊಬಿಟ್ಲ. ಅವಮ್ಮಂದು ಚಿನ್ನ ಇತ್ತಂತೆ ಬೇಜಾನು. ಅದ ನಮ್ಮ ಮದುವೆಯಲ್ಲೂ ನನಗೇನು ಕೊಡಲಿಲ್ಲ. ನಾನು ನಮ್ಮ ಅಪ್ಪನ ಮನೆಯಿಂದ ಏನು ಹಾಕೊ ಬಂದಿದ್ನೋ ಅದೇ ನನ್ನ ಹತ್ರ ಈಗಲೂ ಇರೋದು. ನಮ್ಮ ಅಪ್ಪನ ಮನೆಯವರೇ ನನಗೆ ಹಾಕಿದ್ದು. ಈ ಚಿನ್ನನೆಲ್ಲ, ನಮ್ಮ ಅತ್ತೆ ಚಿನ್ನನೆಲ್ಲ ಇವಮ್ಮ ಈ ಮಡಿಕೊಂಡಿತ್ತಂತ ಅವತ್ತಿಂದನ. ನಾನು ಅಲ್ಲಿದ್ದಾಗ ಏನು ಕೇಳೋಕ್ಕೆ ಹೋಗಿರಲಿಲ್ಲ. ಯಾವಾಗೋ ಒಂದ್ಕಿತ ಒಂದೇ ಒಂದು ಸಾರ ತಗೋ ಅಂತೇಳಿ ಕೊಡ್ತು ನಮ್ಮ ಅತ್ತೆದು ಅಂತೇಳಿ. ಆಮೇಲೆ ನಾನು ಸುಮ್ಕಾಗೋಗಿದ್ದೆ, ನನ್ನ ಹತ್ರನೇ ಅವಲ್ಲ, ಒಂದು ಮನೇಲಿ ಯಾತಕ್ಕೆ ಅಂತ ಹೇಳ್ಬಿಟ್ಟು. ಆಮೇಲೆ ಮನೆ ಯಾವುದೋ ಮಾತಿಗೆ ಇವ್ರ ಬಾಯಲ್ಲೇ ಬತ್ತು, ನಮ್ಮ ಅವಂದಿತ್ತು ಎಷ್ಟೊಂದು ಏನಾದವು. ಆವಾಗ ನನಗೆ ಗೊತ್ತಾಯಿತು, ಎಷ್ಟೊಂದು ಇದ್ಮೇಕೆ ನನಗೆ ಒಂದೇ ಒಂದು ಕೊಟ್ಟವರಲ್ಲ, ಇನ್ನು ಉಳ್ದವೆಲ್ಲ ಯಾರು ಹಚ್ಚಿದ್ದವು ಅವ್ರ ಹತ್ರನೇ ಅಂದು ಹಂಗೆ ಯೋಚನೆ ಮಾಡ್ಕೊಂಡು ಸರಿ ಅಂತ ಮೊನ್ನೆ ದಿವಸ ಏನು ಮಾಡಿದ್ರಿ? 7 ಗಂಟೆ ತಾಳು ಮಂಗಳಮ್ಮ, ಯಾರು ಬಂದಿಂದರು ಇನ್ನು ಮನೆಗೆ ಎಪ್ಪನ ಕಿವಿಗೆ ಬಿದ್ದರೆ ಅಷ್ಟೇ. ಅದಕ್ಕೆ ನಾನು ಒಂದೇ ಒಂದು ಸರ ಕೊಟ್ಬಿಟ್ಟು ಮಿಕ್ಕವು ಎಷ್ಟೋ ಅಂತಾರೆ ಇದ್ವಂತೆ, ಒಂದು ಅರ್ಧ ಮಂಕ್ರಿ ಇದ್ವಂತೆ ಕಣೇಳು. ಅವ್ರ ಅಪ್ಪನ ಮನೆಯಿಂದ ನಮ್ಮ ಅತ್ತೆ ಕೊಟ್ಟಿದ್ದು. ಅವರು ಹೆಂಗಿದ್ರು ಇದ್ದಾಗ ತೀರ್ಕೊಬಿಟ್ರು ನಮ್ಮ ಅತ್ತೆಯವರು. ಆಮೇಲೆ ಒಡವೆ ಎಲ್ಲ ಈ ಅಮ್ಮ ಕೈಗೆ ಬಂದಿದೆ. ಈ ಅಮ್ಮ ನಂಗೆ ಒಂದೇ ಒಂದು ಸರ ಕೊಟ್ಬಿಟ್ಟು ಮಿಕ್ಕಿ ಮುಚ್ಚಿಕ್ಕಿಲ್ಲ. ಈ ವಿಷಯ ನನಗೆ ಗೊತ್ತಾಯ್ತಿದ್ದಂಗೆ ನನಗೂ ನೀನು ಹೇಳು ಮಂಗಳಮ್ಮ, ಈಗ ವಯಸ್ಸಿಗೆ ಗೊತ್ತಾದೊಂದು ಮನೇಲಿರೋ ಹೆಣ್ಮಗ ನನ್ನ ಹತ್ರ ಇರೋವು ಆಯಿತು ಕಣೇಳು. ಈಗ ನಮ್ಮ ಅತ್ತೆ ಯಾಕೆ ಬೇಗ ಬಿಡಬೇಕು? ಈಗ ಅವ್ರ ಅಜ್ಜಿ ಅಂತ ಇರೋವ ತರಿಸಿ ಹೆಂಗೆ ಬೇಕು ಹಂಗೆ ನಾವು ಮುರ್ಸ್ಬಿಟ್ಟು ಮಾಡಿಸಿದ್ರೆ ನಾಳೆ ನನ್ನ ಮಗಳು ಮೈನಿರ್ದಗ್ಲು ಮದುವೆ ಆಗೋಕ್ಕಿಲ್ವಾ? ಅದಕ್ಕೆ ಯಾಕೆ ಬಿಡಬೇಕು? ಅವ್ರೇನಾರು ನಮಗೇನಾರು ಹೆಚ್ಚಾಗಿ ಕೊಟ್ಟವ್ರ? ಅದಕ್ಕೆ ಹೋಗಿದ್ದೆ ಕೇಳೋಣ ಅಂತವ.
ಮೊನ್ನೆ ದಿವಸದಿಂದ ಅಂದ್ಕೊಂಡು ಇವ್ರಿಗೆ ಗೊತ್ತಾರೆ ಏನಂತಾರೋ ಅಂತೇಳಿ ಏನಾರು ಅಂದ್ಕೊಳ್ಳಿ ಫಸ್ಟ್ ಹೋಗಿ ಕೇಳ್ಬಿಟ್ಟು ಇದ್ರೆ ಇಸ್ಕೊಂಡು ಬರೋಣ, ಆಮೇಲೆ ಇವ್ರಿಗೆ ಹೇಳಿದ್ರೆ ಆಯ್ತು ಅಂದ್ಬಿಟ್ಟು ಹೋಗಿದ್ದೆ. ಓಹೋ ಬಲ್ಲರೇ ಅವಳ ಅಮ್ಮ, ನಿಮ್ಮ ಅತ್ತೆಯ ಅರ್ಧ ಮಕ್ರಿ ಒಡವೆ ತಗೊಂಡು ಒಂದಿನ ಸರ ಕೊಟ್ಲೆ ನಿಮಗೆ? ಅಮ್ಮ ನೋಡೋದು ಗೊತ್ತಾಯ್ತು ಕಣ್ ಹೇಳ್ರಿ. ಈಗ ಕೊಡ್ತೀನಿ ಅಂದೆ. ಅಮ್ಮಂಗೆ ಸೊಸೆ ಅವಳಲ್ಲ ಅವಳು, ಅಯ್ಯೋ ಮಂಗಳಮ್ಮ, ಅವಳನ್ನ ಕಟ್ಕೊಂಡು ಹಂಗೇನು ಅನಿತಾ ಅವಳ ಹೆಸರು. ಅಮ್ಮನ ಸೊಸೆ ಹೆಸರು. ಅವಳು ಇದಕ್ಕೆಲ್ಲ ಏನು ತಲೆ ಹಾಕೋಕ್ಕಿಲ್ಲ. ಇವ ಮುಂದೆ ಎಲ್ಲ ಆಟ ನಸ್ಕುನಿಕಾಯಿ ಆಟ. ಅದಕ್ಕೆ ಹೋಗಿದ್ದೆ ಕೇಳಿದೆ. ಫಸ್ಟ್ ನಾನು ನೋಡಿದ್ದಕ್ಕೆ ಏನು ಎದಕ್ಕೋ ಬಂದವಳೆ ನನಗೆ ಇದ್ಲು ಅವಮ್ಮ. ಅವಳು ಗೊತ್ತಾಗಿಲ್ಲ ನಾನು ಇದು ಕೇಳ್ತೀನಿ ಅಂತವ. ಸರಿ ತಾಳು ಬಿಡೋದು ಬೇಡ ಅಂದ್ಬಿಟ್ಟು ಹೋದೆ, ಕಾಪಿ ಕುಡ್ದೆ ಕೂತಿದ್ದೆ. ಅಷ್ಟೊತ್ತಿಗೆ ಈ ಒಮ್ಮನೂ ಪೂಜೆ ಗೀಜೆ ಮಾಡ್ಕೊಂಡು ಬಂದಳು. ಅದಕ್ಕೆ ಕೇಳಿದೆ ನಾನು, ಅತ್ತೆಯರ್ದು ಒಡವೆ ಎಷ್ಟಿತ್ತತ್ತೆ ಅಂದೆ. ಎಷ್ಟಿತ್ತು ಅಂದರೆ ಈಗ ಅದೆಲ್ಲ ಯಾಕೆ ಅಂತ ಕೇಳ್ತಾಳಲ್ಲ ಮಂಗಳಮ್ಮ. ಅದಕ್ಕೆ ಹೇಳ್ರಿ ಎಷ್ಟಿತ್ತು ಅಂತ ಕೇಳಿದೆ. ಅದಕ್ಕೆ ಇದ್ದೋ ಕಣೆ ಹೇಳು. ಅಯ್ಯೋ ಅದು ಆವಾಗಲೋ ಈಗಲೋ ಅದಕ್ಕೆ ಇದಕ್ಕೆ ಅಂತ ಅವರು ಸತ್ತಾಗೆ ಅಷ್ಟು ಕಾರ್ಯಗಳಿಗೆ ಅಂತೆಲ್ಲ ಓದೋ ಹಾಗೆ ಹಿಂಗೆ ಅಂತ ಕತೆ ಹೊಡಿತಾಳೆ. ಅಯ್ಯ ಎಷ್ಟಿದ್ದು ಅಂತ ಹೇಳೋಕ್ಕೇನಂತೆ ಅವಳಿಗೆ? ಅಲ್ಲ ಆಮೇಲೆ ಏನಾದು ಅಂತ ಹೇಳಿದ್ರೆ ಆಯ್ತು. ಫಸ್ಟ್ ಎಷ್ಟಿದ್ದು ಅಂತ ಹೇಳಿದ್ಲೆ. ನಾನು ಬಿಡಲಿಲ್ಲ, ಕೇಳಿದೆ ಎಷ್ಟಿದ್ದು ಹೇಳು ಅಂತವ. ಅದಕ್ಕೆ ಒಂದೆರಡು ಗುಂಡ್ಸರ್ಗಳಿದ್ದು, ತೋಳು ಬಂದಿದ್ದು, ಕಾಸಿನ ಸರ ಇದ್ದು, ಒತ್ತು ಕಾಸಿತ್ತು, ವಾಲೆ ಒಂದು 4-5 ಜೊತಿದ್ದು, ಬಳಗಳಿದ್ದು, ಕಡ್ಗಿದ್ದು, ಡಾಬಿತ್ತು. ನೋಡು ಮತ್ತೆ ಸೊಂಟಕ್ಕೂ ಡಾಬುವೆ ಚಿನ್ನದೇ ಮಾಡಿಸ್ಕೊಂಡಿದ್ರಂತೆ. ಆಮೇಲೆ ಕತ್ತಿಗೆ ಅವಾಗ ಹಾಯ್ಕೊಳ್ಳೋರಲ್ಲ ಹಿಂಗೆ ಕತ್ತಿಗೆ ಬಿದ್ದಂಗೆ ನೆಕ್ಲೆಸ, ಅವು ಒಂದು 2-3 ಥರ ಇದ್ವಂತೆ. ಅವು ಬಲೆ ಒಡವೆ ಮೇಲೆ ಆಸೆ ಅಂತೆ ಮಾಡಿಸ್ ಮಡಗಿತ್ತಂತೆ. ಆಮೇಲೆ ಹಿಂಗೆ ಒಂದಷ್ಟು ಹೇಳಿದ್ಲು. ನಾನು ಅದಕ್ಕೆ ನನಗೆ ಕೆಳಗಂಟ ಕೇಳ್ಬಿಟ್ಟು ಕೇಳಿದೆ, ಎಲ್ಲರಮ್ಮ ಎಲ್ಲ ನೋವು ಅಂತ ಅಂದೆ. ಅದಕ್ಕೆ ನಂದು ಅದೇ ಅವೆಲ್ಲ ಇತ್ತು ನಿಮ್ಮ ಅತ್ತೆದು, ಈಗ ಅವ್ಯಾವೂ ಇಲ್ಲ. ಎಲ್ಲ ಅದಕ್ಕೆ ಇದಕ್ಕೆ ನಿನ್ನ ಗಂಡನ ಓದ್ಸೋಕ್ಕೆ, ನಿಮ್ಮ ಅತ್ತ ಸತ್ತಾಗ ತಿತ್ತಿಗೆ ಪತಿಗೆ, ಆಮೇಲೆ ಆಸ್ತಿ ರಾಜ್ಯಕ್ಕೆ, ಅದಕ್ಕೆ ಇದಕ್ಕೆ ಅದು ಇದು ಅಂತ ಹೇಳ್ಕೊಂಡು ಎಲ್ಲ ಖಾಲಿ ಆಯಿತು. ಇನ್ನೊಂದು 2 ಸಾರಿ ಇದ್ದು ಅಲ್ಲ ನಿನಗೆ ಮದುವೆ ಆದ ಹೊಸಾಗ ಒಂದು ಕೊಟ್ಟೆ, ಇನ್ನು ನಾನು ಮಾಡಿಕೊಂಡಿದ್ದೀನಿ ಅಂತ ಹೇಳ್ತಾಳೆ. ಅವ್ವ ಬಲ್ಲರೇ ಅನ್ನಲಿಲ್ಲ ಅಮ್ಮನ್ನ. ಆಮೇಲೆ ನಾನು ಅದಕ್ಕೆ ಹೌದಾ ಅಷ್ಟು ಅರ್ಧ ಮಕ್ರಿ ಒಡವೆ ಹತ್ತತ್ರ ಇದ್ದವು ಎಲ್ಲ ಖಾಲಿ ಆಗೋದ್ವೆ. ಸರಿ ಬಿಡ್ರಿ, ನಾನು ಮಾವಯ್ಯನ ಕೇಳ್ಬಿಟ್ಟು ಅದೇನಾಯಿತು ಅಂತ ಕೇಳಿ ಅಲ್ಲಿಂದನೇ ಬಿಡಿಸ್ಕೊತೀನಿ. ಇವಾಗ ಚಿನ್ನದ ಬೆಲೆ ಜಾಸ್ತಿ ಹಾಕುತ್ತದೆ, ಹೊಸ ತಗೊಳಕ್ಕೆ ಹಾಕಿಲ್ಲ. ಇನ್ನೇನು ಅವಾಗೇನು ಹಣ ಮಾಡ್ಬೇಕು ಹೋದಾರೆ, ಇವ್ರನಾಗೆ ಯಾರಿಗಾರ ಕೊಟ್ಟಿರ್ತಾರೆ, ಅವ್ರ ಹತ್ರ ಹಂಗೆ ಕೇಳಿ ಇಸ್ಕೊತೀನಿ ಅಂತೇಳಿ ಮಾವಯ್ಯನ ಹತ್ರ ಮಾತಾಡ್ತೀನಿ ಅಂತ ಅಂದೆ. ಸರಿಯಾಗಿ ಅಂದಿದ್ದೀವಿ ಸರಿಯಾಗಿ. ಆಮೇಲೆ ಪದ್ರಗುಟ್ಟಾಗಿರ್ಬೇಕು ಅಮ್ಮ. ಸರಿಯಾಗಿ ಹೇಳಿದೆ. ಫಸ್ಟು ಹಂಗೆ ಅಂದಿದ್ದು ಎಲ್ಲ ಇದ್ದು ಹಿಂಗೆಲ್ಲ ಓದು ಅಂತ. ಆಮೇಲೆ ಯಾವಾಗ ಮಾವಿನ ಹೆಸರು ಎತ್ತದೆ, ಇನ್ನೆಲ್ಲಿ ಮಾವಿನ ಕಿವಿಗೆ ಬಿದ್ದರೆ ಹಿಂಗೆ ಹೇಳೋಳು ಅಂತ ಹೇಳ್ಬಿಟ್ಟು ಬೈತಾರೆ ಅಂತೇಳಿ ತಕ್ಷಣ ಅಯ್ಯೋ ನಿಮ್ಮ ಮಾವಿನ ಸುದ್ದಿಗೆಲ್ಲ ಯಾಕೆ ಹೋಯ್ತಿ, ಮಾವಂಗೇನು ಗೊತ್ತು ಹೆಂಗಸ್ರೊಡವೆ ಸುಮ್ಕಿರು ಅಂತ ಅಂದರು. ಮತ್ತು ಇನ್ನೇನು ಮಾಡೋಣ ಅಂದೆ. ಆವಾಗ ಅವು ಕೆಲವೊಂದು ಹೋಗವೆ, ಕೆಲವೊಂದು ಅವೇ ಎಲ್ಲವೋ ಕಾಣೆ, ನನ್ನ ಬೀರುನಾಗೋ ಇಲ್ಲ ನಿಮ್ಮ ಮಾವಿನ ಬೂರ್ನಾಗೋ ಇರಬೇಕು, ನೋಡಿ ಹೇಳ್ತೀನಿ ಬಿಡು. ನಿನ್ನ ಗಂಡ ಹೇಳಿ ಕಳ್ಸಿದ್ನ ಅಂತ ಕೇಳ್ತಾಳೆ ಅಮ್ಮ. ಗಂಡ ಯಾಕೆ ಕೇಳಬೇಕು, ಅತ್ತೊಡವೆಗೆ ಸೊಸೆಗೆ ಅಧಿಕಾರ ಇರಲ್ವೇ, ಮೊಮ್ಮಗಳಿಗೆ ಬೇಡವೆ ಅಂತ ಹೇಳ್ಬೇಕಾಗಿತ್ತು. ಇಲ್ಲ ಈ ನಮ್ಮನೆ ಗಂಡಸ್ರಿಗೆ ಹೆಂಗೆ ಗೊತ್ತಾ ಮಂಗಳಮ್ಮ, ನಮ್ಮ ಮಾವಯ್ಯನಿಗೂ ನಮಗೆ ಕೊಟ್ಟಿಲ್ಲ ಅಂದರೆ ಕೋಪ ಬರ್ತದೆ. ಆದರೆ ಬಿಡು ಮಾವಯ್ಯನ ಕತೆ. ಈ ನಮ್ಮನೆ ಅಪ್ಪಗೆ ನಾನೋಗೇನಾರ ಅವ್ರ ಅತ್ತೆ ಮಾವನ ಕೇಳಿದ್ದೆ ಅಂತ ಆದರೆ ನೀನು ಯಾರು ಹೋಗೋರು ಅಂತಾರೆ, ಹೋಗುಂದವರು ಅಂತೇಳಿ ಇವರೇ ನನ್ನ ಮೇಲೆ ಜಗಳ ಬರ್ತಾರೆ. ಅದಕ್ಕೆ ನನ್ನ ಗಂಡನ ಹೆಸರು ಯಾಕೆ ಕೇಳಬೇಕು? ಇಲ್ಲ ಯಾವಾಗೋ ಒಂದ್ಸತಿ ಸುಬತೆ ಊರ ಜಾತ್ರೆಗೆ ಹಂಗೆ ಅಂದಿತ್ತು, ನಿಮ್ಮ ಅತ್ತೆ ಒಡವೆ ನಿನ್ನ ಹತ್ರವೋ ನಿಮ್ಮ ಅತ್ತೆ ತಗೋವು ಅಂತೇಳಿ. ಅದಕ್ಕೆ ಕೇಳಿದೆ, ಸುಬತ್ತೆ ಹೇಳಿದ್ದು ಒಂದೆ. ಸುಬ್ಬತ್ತೆ ಇದ್ಯಾರು? ಸುಬ್ಬತ್ತೆ ಅಂದರೆ ನಮ್ಮ ಮಾವನ ತಂಗಿ. ಅಂದರೆ ಇವ್ರು ನಮ್ಮ ಮನೆಯವ್ರ ಅಪ್ಪನ ತಂಗಿ ಅಲ್ಲ, ಅದೇ ಇಲ್ಲಿ ಬರ್ತಾರಲ್ಲ ನಮ್ಮ ಮಾವ, ಇವ್ರು ಸೋದ್ರ ಮಾವ, ಅವ್ರ ತಂಗಿ. ಅವರಿದ್ದರು ಈಗ ಹಾಸಿಗೆ ಹಿಡಿದ್ಬಿಟ್ಟವ್ರೆ, ಮಾತುಕತೆ ಏನಿಲ್ಲ. ಅಂದರೆ ಅವ್ರು ನನ್ನ ಜೊತೆ ಚೆನ್ನಾಗೇ ಇದ್ರು ಮಂಗಳಮ್ಮ. ಅವರೇ ಹೇಳಿದ್ದು ಒಂದು ಸತಿ ಹಿಂಗೆ ನಿಮ್ಮ ಅತ್ತೆ ಒಡವೆ ಇತ್ತು ಅಂತ ಹೇಳಿದ್ರು, ಎಷ್ಟು ಏನು ಅಂತ ಹೇಳಲಿಲ್ಲ. ಅದ್ರದ್ದು ಮೇಲೆ ಮೊನ್ನೆ ದಿವಸ ನಮ್ಮ ಮನೆಯವ್ರ ಬಾಯಿಗೆ ಬಂತು. ಆ ಗ್ಯಾರಂಟಿ ಮೇಕೆ ಹೋಗಿ ಕೇಳಿದ್ಕೆ ಹಂಗೆ ಕತೆ ಹೊಡಿತಾಳಲ್ಲ ಹಂಗೆಯಾ ನಾನು ಬಿಟ್ಟನೆ. ಈಗ ಅದಕ್ಕೆ ಹೇಳಿದ್ದೀನಿ ಬರುವಾಗ ಏನಾದ್ರು ತಿಳ್ಕೊಳ್ಳಿ, ಏನು ಒಡಗಿಂತ ಹೆಚ್ಚ ಹೆಂಗದು ಹೇಳು, ಚಿನ್ನದ ರೇಟು ನಿಮಗೆ ಗೊತ್ತಿಲ್ವಾ? ನಾವೇನು ಹುಡುಗಿ ಮಾಡಿಕೊಂಡು ಈ ಅಪ್ಪ ನೋಡಿದ್ರೆ ಹಿಂಗೆ ಅದಕ್ಕೆ ಇದಕ್ಕೆ ಅಂತ ಹೋಗೋಗಿ ದುಡ್ಡು ಇರೋದೆಲ್ಲ ಕಳ್ಕೊಂಡು ಈ ಮನೆ ಜಮೀನೊಂದು ಉಳಿಸ್ಕೊಂಡವ್ರೆ. ಆ ಮಗ್ಗಿಗೆ ಏನಾರ ಮಾಡಿಸು ಅದು ಆಗಕ್ಕಾಯ್ತಲ್ಲ. ಹಾಕಿದ ಬೇಡ, ಒಂದು ಸರಿ ಕೈಗೆ ಬರ್ತದೆ, ಒಂದು ಸರಿ ಕೈಗೆ ಬರೋಕ್ಕಿಲ್ಲ. ಏನು ಮಾಡೋಣ? ಅದಕ್ಕೆ ಅದಾದ್ರು ಇದ್ದರೆ ಗೊತ್ತಿಲ್ಲ ಅಂತಂದು ಅವಳಿಗೆ ಎಂಥದ್ದು ಬೇಕೋ ಮಡಿಗಿರಿದ್ರೆ ನಾಳೆ ಸಹ
ಎಂತಕ್ಕಾರ ಕಷ್ಟಕ್ಕೆ ಆಯ್ತವೋ ಇಲ್ಲ ಸಮಯ ಸಂದರ್ಭಕ್ಕೆ ಆಯ್ತವೋ. ಒಂದು ಮೈನರದ್ಲು ಒಂದು ಮದುವೆಗೆ ಬೇಕಾಯಿತು, ಅದು ಎಷ್ಟೋ ಇದಾಗಕ್ಕಿಲ್ವೇ, ನಮಗೆ ಸಹಾಯ ಆಗಕ್ಕಿಲ್ವೇ? ಅದಕ್ಕೆ ಸುಮ್ಮನೆ ಯಾಕೆ ಅಂಥೇಳಿ ಯಾವತ್ತು ನೀವು ಹುಡುಕ್ತೀರ ಹೇಳ್ರಿ, ಅವತ್ತೇ ಬರ್ತೀನಿ ಹಿಂದೆ. ಅದಕ್ಕೆ ಒಂದು 2 ದಿವಸ ಬಿಟ್ಕೊ ಬಾ ಅಂತವಳೆ. ಇವತ್ತು ನಾಳೆ ನಾಡಿದ್ದು ಗುರುವಾರ ದಿವಸ ಹೋಗ್ಬಿಟ್ಟು ಎಲ್ಲ ಅಂತ ಕೇಳ್ತೀನಿ. ಕೊಟ್ಟರೆ ಆಮೇಲೆ ಮಿಕ್ಕವಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತೀನಿ. ಅಯ್ಯ ಯಾಕೆ ಬಿಟ್ಟಿರಿ? ಈಗ 1 ಗ್ರಾಮ್ ತಗೊಳಕ್ಕಾಗತ್ತೆ, ಚಿನ್ನದ ಬೆಲೆ ನೋಡಿದ್ರೆ. ಅಂಥದ್ರಾಗೆ ಹಳೆ ಚಿನ್ನ ಅಂದರೆ ಇನ್ನೂ ಚೆನ್ನಾಗಿರ್ತವೆ, ಅಚ್ಚುಕಟ್ಟಾಗೆ ಮಗಳಿಗೆ ಮಾಡಿಸಿ ಮಡಗ್ರಿ. ನಾಳೆ ದಿವಸ ಈ ಹತ್ಕಾರ ಆಯ್ತವೆ. ಓ ಅಷ್ಟೊಂದು ದುಡ್ಡು ಚಿನ್ನ ಕೊಟ್ಟು ಇವಾಗ ಕೊಂಡು ತಂದು ಮದುವೆ ಮಾಡೋಕ್ಕಾಗತ್ತೆ ಅಂದ್ರವ. ನೀವು ಒಳ್ಳೆ ಕೆಲಸನೇ ಮಾಡಿದ್ದೀರಿ. ಅಪ್ಪವ್ರಿಗೆ ಈಸೆ ಹೇಳಕ್ಕೆ ಹೋಗ್ಬಿಡಿ, ಈಸ್ಕೊಬಂದು ಗೊತ್ತಿಲ್ಲಂಗೆ ಮಡಿಕೊಳ್ಳಿ. ಬೇಕಾದ್ರೆ ಒಂದು ದಿವಸ ನಾನು ಬಂದೇನು ಪ್ಯಾಟ್ಗೆ ಹೋಗ್ಬಿಟ್ಟು ಮೂರಿಸ್ಬಿಟ್ಟು ಎಲ್ಲವ ಮಾಡಾಕ್ಬಿಟ್ಟು ಬರೋಣ, ತಗೊಬಂದು ಗೊತ್ತಿಲ್ಲಂಗೆ ಮನೇಲಿ ಮಡಿಕೊಳ್ಳಿ. ಇಷ್ಟು ವರ್ಷ ಅವ್ರು ಮಡಿಕೊಂಡು ಹಾಕ್ಕೊಂಡು ಎಲ್ಲ ಮಾಡಿಲ್ವಾ? ಈಗ ಕೊಡೋಕ್ಕೇನಂತೆ ಅವ್ರ ಸೊಸೆ ಅವ್ರ ಮೊಮ್ಮಗಳು ಇಕ್ಕೊಳಕ್ಕೇನು ಬೇಡ ಅಂದಾರೆ. ನೀವು ಒಳ್ಳೆ ಕೆಲಸನೇ ಮಾಡಿದ್ದೀರಿ. ಇರೋದಕ್ಕೆ ಕೇಳಿರಿ, ಇಲ್ಲ ಅಂದಿರಿ ಎಲ್ಲಿ ಕೇಳಿರಿ? ಈಗ ನಾವು ಹೋಗಿ ಎಲ್ಲಿ ಕೇಳೋಣ? ಈ ಕಿವಿಗೆ ಒಂದು ಜೊತೆ ಚಿನ್ನದಿಲ್ದಂಗೆ ಕೂತಿದೆ. ಹೆಂಗೋ ನೀವು ಬರೋದಕ್ಕೆ ನೀವು ಹಿಂಗೆ ಬುದ್ಧಿ ಹೇಳಿ 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 ಅವನೊಂದಿಷ್ಟು ದುಡ್ಡು ಕೈ ಕೊಟ್ಟಿದ್ದಕ್ಕೆ ನಾನು ದುಡ್ದಿದ್ದು 2 ಜೊತೆ ಮಾಡಿ ತಗೊಳ್ಳಿ. ಈ 1-3 ಗ್ರಾಮ್ ಅವೇನ ತಗೊಂಡು ಇಕ್ಕೊಂಡಿವ್ನಿ. ನಿಮ್ಮದೇ ನಾನು ನೋಡಿದಾಗೆಲ್ಲ ನೆನೆಸ್ಕೊತೀನಿ. ನೀವೇನಾರ ಹಿಂಗೆ ಹೋಗೋದು ಬುದ್ಧಿ ಹೇಳಿಲ್ಲ ಅಂದಿರೆ ಇವತ್ತಿಗೂ ನನಗೆ ಒಂದು ಜೊತೆ ವಾಲೆ ಕೊಡಿಸ್ತಾ ಇರಲಿಲ್ಲ ಇವನು ಅಂತ. ಆದರೂ ಈಗೇನು ಚಿನ್ನದ ಬೆಲೆ ಮಾತಾಡ್ಸೋಕ್ಕಾಗತ್ತೆ? ನಮ್ಮ ಎಮಿಗೆ ಅದು ಹೆಂಗೆ ಮಾಡ್ಸೋನೋ ಏನೋ. ಹೀಗೆ ಬುದ್ಧಿವಂತಲಾಗಿ ಒಂದೊಂದೇ ತೆಗ್ದಿಕ್ಕು ಮಂಗಳಮ್ಮ, ಏನಾಗಕ್ಕಿಲ್ಲ, ಆಯ್ತದೆ. ಅವಳು ಓದ್ಬಿಟ್ಟು ಅವಳು ಕಾಲ ಮೇಲೆ ಅವಳು ನಿಂತ್ಕೊಂಡು ಮಾಡಿಸ್ಕೊತಾಳೆ. ಯಾಕೆ ತಲೆ ಕೆಸ್ಕೊತೀಯ? ಇಲ್ಲಿರೋ ಗಂಟೆ ನಾವು ನಿನ್ನ ಸಹಾಯಕ್ಕಿದ್ದೇ ಇರ್ತೀವಿ, ಸುಮ್ಮನಿರು. ಅಮ್ಮ ಏನು ಮಾತಾಡ್ತಾ ಇದ್ದೀರಾ ನೀವಿಬ್ರು? ಏನು ಸಹಾಯ ಮಾಡ್ತೀಯ ಆಂಟಿಗೆ ನೀನು? ನೀನು ಓದ್ಕೊತಿಲ್ವೇನೆ? ಯಾಕೆ ಎದ್ದು ಬಂದೆ? ಹೋಗೆ. ದೊಡ್ಡವರೇನೋ ಮಾತಾಡುವಾಗ ಬಂದ್ಬಿಟ್ಲು. ಡಬ್ಬಿನಾಗೆ ತಿಂಡಿ ಕ್ಯೂನಿ ಹೋಗಿ ಎತ್ಕೊಂಡು ತಿನ್ನೋಗು. ಹೋಗಿ ಕುತ್ಕೋ, ಕೊನೆಗೆ ಓದ್ಕೋಗು. ನಾನು ಇಷ್ಟ ಗಂಟ ಓದ್ಕೊತಾನೆ ಇದ್ದೆ. ಇವಾಗೆ ಸುಮ್ಕೆ ಕಾಲು ಜೋಮ್ ಹಿಡಿತು ಅಂತ ತಿರ್ಗಾಡ್ಕೊ ಬಂದೆ. ಆ ಡಬ್ಬಿನಾಗೆ ತಿಂಡಿ ಎಲ್ಲ ಇರೋದು, ಅದೆಲ್ಲ ಹಳೆ ತಿಂಡಿ. ಯಾವ್ದು ಅಜ್ಜಿ ಮನೆಗೆ ತಗೊಬಂದ ನೀನು? ಯಾಕೆ ಏನಾಯಿತು? ಆ ರವೆ ಉಂಡೆ ಕಲ್ಲಿದ್ದಂಗೆ ಐತೆ, ಯಾವಾಗ ತಿಂತಾಳದನ್ನ? ನಂಗೆ ಕೈಲಿ ಆಗೋಕ್ಕಿಲ್ಲ, ನಾನು ತಿನ್ನೋಕ್ಕಿಲ್ಲ, ನಂಗೆ ಬೇರೆ ಮಾಡಿಕೊಡು. ಓಲಿ ಬಿಡು, ರವೆ ಉಂಡೆ ಇಲ್ಲದೆ ರೆಸಟ ಆ ಚಕ್ಲಿ ನಿಪ್ಪಟ್ಟದಲ್ಲ, ಅದನ್ನಾರು ತಿನ್ನೋಗು. ಅದು ವಾಸನೆ. ನಾನು ಹಿಂಗೆ ತಂದಾಗಲೇ ಹೋಗಿ ನೋಡ್ಬಿಟ್ಟು ಹಂಗೆ ಇಟ್ಬಿಟ್ಟು ಬಂದೆ. ನಾನು ಇವಾಗ ಒಂದು ಅರ್ಧ ಗಂಟೆ ಆಟಾಡ್ಕೊಬತ್ತೀನಿ, ಅಷ್ಟೊಳಗೆ ಬೇರೆ ಏನಾರು ತಿಂಡಿ ಮಾಡಿಕೊಡು. ಮಂಗಳಮ್ಮ ಆಂಟಿ, ಏಮಿ ಅಲ್ಲಿ? ಏಮಿನ ಊರೊಳಗೆ ಕಲ್ಸೀವ್ನಿ, ಡೈರಿಗೆ ಹೋಗಿ ಹೊಸಿ ಹಾಲು ತಕ್ಕಬಾ ಅಂತ. ಹೂಕಂಡ್ರವ ನೋಡು, ಅವಳು ಮನೆ ಕೆಲಸ ಮಾಡ್ತಾಳೆ, ನಿನ್ನಂಗೆ ಅಳ್ತೆ ಹೊಡೆಯೋಕ್ಕಿಲ್ಲ. ಕುತ್ಕೋಗು. ನಾನು ಓದ್ಕೋಬೇಕು, ನಾನು ಮನೆ ಕೆಲಸ ಮಾಡೋಕ್ಕಿಲ್ಲ. ಅಲ್ಲೋಡ ಇವಳನ್ನ ಈಗ ಎದ್ದು ಬಂದಿರೋಳು ಇವಳೆ, ತಿರ್ಗಿ ಮಾತಾಡೋಳು ಇವಳೆ. ಏನಾಗಿದೆ ನಿಂಗೆ? ನಾನೊಂದು ಅರ್ಧ ಗಂಟೆ ಅಷ್ಟೇ ಆಟ ಆಡ್ಬಿಟ್ಟು ಒಬ್ಬಳೇ ವರಂಡಾಗ ಆಡ್ತೀನಿ, ಆಮೇಲೆ ಹೋಗಿ ಓದ್ಕೋತೀನಿ. ಅಷ್ಟರಲ್ಲಿ ನಿನಗೆ ತಿಂಡಿ ಮಾಡ್ಕೊಡ್ಬೇಕು ಅಷ್ಟೇ. ಒಳ್ಳೆ ಹುಡುಗಿ ಕತೆ. ಹೋಗಿ ಇವಾಗ ನಾವು ಮಾತಾಡ್ತಾ ಇದ್ವಿ, ಆಮೇಲೆ ಮಾಡ್ಕೊಟ್ಟೇನೋ. ಅಯ್ಯೋ ನೋಡು ಮಂಗಳಮ್ಮ, ನಾವು ಇದಕ್ಕೆಲ್ಲ ಹೊಂಚಿಕ್ಬೇಕು. ಅಲ್ಲೇ 10 ವರ್ಷ ತುಂಬಿತು ಅಂತ ನಾವು ಓಡಾಡ್ತಿದ್ರೆ ಇದು ನೋಡಿ ಹೆಂಗಾರ ತಚ್ಚಿ ಕುಡಿಕೆ ಆಡ್ದಂಗೆ. ಬಿಟ್ರವ, ನಿಮ್ಮ ಮನೇಲಿರೋ ಗಂಟ ಆಡ್ತದೆ, ಕಂಡವ್ರ ಮನೆಗೆ ಹೋದ್ಮೇಲೆ ಕಾಡಕ್ಕಾಗತ್ತಾ? ಓಲಿ ಬಿಡ್ರಿ, ಇನ್ನೂ ಚಿಕ್ಕ ಹುಡುಗಿ ಕಣ. ನಮ್ಮ ಏಮಿನೂ ಇದಕ್ಕಿಂತ 3-4 ವರ್ಷ ದೊಡ್ಡದು, ಅದಕ್ಕೆ ತಲೆಯಲ್ಲಿ ಬುದ್ಧಿ ಇಲ್ಲ ಇನ್ನು. ನೀವು ಒಳ್ಳೆ ಸುಮ್ಮನೆ ಇರು ಮಂಗಳಮ್ಮ. ನೀನು ಏಮಿಗೆ ಮನೆ ಕೆಲಸ ಎಲ್ಲ ಕಲಿಸಿದ್ದೀನಿ, ನಮ್ದೊಂದು ತಟ್ಟೆ ಎತ್ತಿ ಇತ್ತಿಂದ ತೆಗಿಕ್ಕಿಲ್ಲ. ಮಂಗಳಮ್ಮ, ತಿಂಡಿಯ ನಿಂಗೋಸಿ ಕೊಟ್ಟು ನಾವು ಹೊಸಿ ಮಡಿಕೊಳ್ಳೋಣ ಅಂದ್ಕೊಂಡೆ. ಅವಮ್ಮ ತಕ್ಕೋ ಅಂತ ಕೊಟ್ಟಾಗಲೇ ಗೊತ್ತಾಯಿತು ಹಿಂಗೆ ಏನೋ ಮಾಡಿಕ್ಕಿರ್ತಾಳೆ ಅಂತವ. ಯಾವಾಗ ಹಬ್ಬಕ್ಕೆ ಮಾಡಿದ್ದೇನೋ ಉಳ್ದಿತ್ತು ಅಂತ ಕೊಟ್ಬಿಟ್ಟವಳೆ. ಬಿಸಾಕ್ತೀನಿ ಬಿಡು, ಕೊಡೋಕೆ ಮಕ್ಳಿಗೂ ಕೊಡೋದು ಬೇಡ ಕಣ. ಅಲ್ಲ ಕೊಡ್ರವ, ಮನೇಲಿ ಮಗ ಅದೇ ಅಂತ ಅವಮ್ಮಂಗೂ ಮೊಮ್ಮಗಳಲ್ವೇ? ಕೊಡೋದು ಒಳ್ಳೆ ಸಂದಕ್ಕಿರೋದು ಕೊಡಬೇಕು, ಕೊಡದೆ ಸುಮ್ಕಿರ್ಬೇಕು. ಅದ್ಯಾಕಿಂತ ತಿಂಡಿಯ ಮಗಳು ಬಂದಿರೋದ ಮಗ್ಗಿ ಕೊಟ್ಟು ಕಳಿಸ್ಬೇಕು? ಯೋ ಮಂಗಳಮ್ಮ, ಇವಾಗಿಂದಲ್ಲ ಅವಾಗಿಂದನೂ ಅಮ್ಮಂದು ಅದೇ ಬುದ್ಧಿ. ನಾನು ಅಲ್ಲೇ ತೆಗೆದು ನೋಡಿ ರತ್ತಾಗ ಬಿಸಾಕ್ಬಿಟ್ಬತ್ತಿದ್ದೆ. ನನಗೆ ಈ ಒಡವೆದೊಂದು ತಲೆಗಿತ್ತಲ್ಲ, ಸುಮ್ಕೆ ಬಂದೆ, ನೋಡಿದ್ರೆ ಅಂಥದ್ದು ಕೊಟ್ಟವಳೆ. ಬಿಡತ್ತೆ ಬಿಸಾಕೋದು. ನನ್ನ ಮಕ್ಳಿಗೆ ಬೇಕು ಅಂದರೆ ನನ್ನ ಮಗಳಿಗೆ ನಾನೇ ಮಾಡಿಕೊಟ್ಟೇನೆ. ಇವಳಿಗೂ ಹೆಂಗೂ ತಿಂಡಿ ಅಂತ ಕೇಳ್ತಾಳೆ, ಮಾಡಿ ಒಂಚೂರು ಹೆಚ್ಚಾಗಿ ನಿನ್ನ ಮಕ್ಳಿಗೂ ಕೊಟ್ಟೇನೆ. ಯವ್ವ, ನಿಮ್ದಂತುವೆ ತಾಯಿ ಗುಣವೇ ಪಾಪ. ನಿಮ್ಮಂಥವ್ರಿಗೆ ಹಿಂಗೆಲ್ಲ ಮಾಡ್ತಾರೆ ಕಣೆ ಹೇಳಿ. ಅಯ್ಯೋ ಬಿಡು ಮಂಗಳಮ್ಮ, ಯಾರೊಬ್ಬ ಇದ್ರೆ ನೋಡ್ಕೊತಾನೆ. ಸರಿ, ಅಡುಗೆ ಏನು ಮಾಡಿದ್ದೆ? ಅಯ್ಯೋ ಮಧ್ಯಾಹ್ನ ನೆನ್ನೆದೇ ಸಾರಿತ್ತು ಕಣ, ಅದಕ್ಕೆ ಅನ್ನ ಮಾಡಿದ್ದೆ ಕಣ್ರವ. ಒತ್ತರೆಯಾಗೆ ರೊಟ್ಟಿ ಹಾಕಿದ್ದೆ. ಈಗ ಸಾರು ತೀರೋಗೋದು ಏನಾರ ಮಾಡಬೇಕು. ಇನ್ನೇನು 1-2 ಬದನೆಕಾಯಿ ಬಿಟ್ಟಿದ್ದು ಕಿತ್ಕೊಂಡು ಮಸ್ಕಾಯಿ ಮಾಡೋಣ. ನೀವು ಮಾಡ್ತೀರೇನ್ರವ ಬದನೆಕಾಯಿಗೆ? 1 4 ಬಿಟ್ಟವೆ, ನಾನು 1-2 ಮಡಿಕೋತೀನಿ, ನಿಮ್ಗೊಂದು 2 ಕೊಡ್ತೀನಿ.
ಇಲ್ಲ ಬೇಡ ಮಂಗ್ಲಮ್ಮ, ಅದು ಯಾಕೋ ಕಣ್ಣೆಲ್ಲ ಉರಿತಿತ್ತು, ಹಿಟ್ಟಾದಂಗೆ ಆಗೋಗಿತ್ತು. ಅದಕ್ಕೆ ಹೆಸರುಬೇಳೆ ಸಾರ ಬೆಳಿಗ್ಗೆನೆ ಮಾಡಿಕ್ಕಿದ್ದೆ. ಅದೇ ಸಾಯಂಕಾಲಕ್ಕೂ ಅದೇ ಆಯ್ತದೆ. ಸುಮ್ಕೆ ಯಾಕೆ, ಇನ್ನೊಂದ್ಸೆ ಬೇಕಾದಾಗ ಇಸ್ಕೊತೀನಿ ಬಿಡು. ಕೂತ್ಕೋ, ಕಾಪಿ ಗಿಕ್ಕೇನು? ಇಲ್ಲ ಕಡ್ವಾ, ಹೋಯ್ತೀನಿ ಮನೆಗೆ ಮಾಡಬೇಕು. ಅದಕ್ಕೆ ಮೀನು ಹುಡುಗ ಹಾಲು ತಗೊಬ ಅಂತೇಳಿ ಕಳಿಸಿದ್ದೆ. ಈಗ ನಮ್ಮನೆಯವನು ಕೂಲಿಗೆ ಅಂತ ಆಚೆಗೀಚೆಗೆ ಹೋಯ್ತಾನಲ್ಲ, ಇಷ್ಟೊತ್ತಿಗೆ ಬರ್ತಾನೆ. ಬಂದೆಟ್ಗೆ ಕೈಕಾಲು ತೊಳೆದಾಗ ಕಾಪಿ ಕೊಟ್ಟರೆ ಸುಮ್ಕಿರ್ತಾನೆ. ಇಲ್ಲಾಂದರೆ ನಾನು ಒಬ್ಬನೇ ದುಡಿಬೇಕು, ದುಡ್ದು ಕೊಡಬೇಕು, ಇವಳು ಒಡೆ ಮಾಡಿ ಸಾಯ್ಕೋಬೇಕು ಅಂತ ಎದ್ದು ಬಿಡ್ತಾನೆ. ಅದಕ್ಕೆ ಬಂದಾಗ ಏನಾರು ಒಂದಿಷ್ಟು ಕೊಟ್ಟರೆ ಕುಡಿದ್ಬಿಟ್ಟು ಕೂತಿರ್ತಾನೆ. ಅಡುಗೆ ಆಗಂಟ ಉಸಿರು ಬಿಡಾಕಿಲ್ಲ. ನಾನು ಮುಂಚಿದ್ದಂಗೆ ಇಲ್ವಲ್ಲ ಅಂತೇಳಿ ಒಂದಿಷ್ಟು ಮಾಡ್ಕೊಡ್ತೀನಿ ಕಣ್ರವ. ಓ ಹಂಗ, ಒಳ್ಳೇದು ಹೆಂಗೋ ಒಂದು ಹೊಸ್ಕೊಂಡು ಹೋದ್ರೆ ಆಯ್ತು ತಕೋ. ಇನ್ನೇನು ದುಡ್ದೆಲ್ಲ ನಿನ್ನ ಕೈ ತಂದ್ಕೊಡ್ತಾನಲ್ಲ, ಒಂದು ಕಾಪಿ ತಾನೇ ಮಾಡ್ಕೊಡೋ. ಸರಿ, ನಿಮ್ಮನೆಯಲ್ಲೇ ಮಾಡಂಗಿರೆ ಹೋಗಿ ಬಂದಿಂದಾನು ಅದೇನು ಕೆಲಸ ನೋಡೋಗು. ನಾನು ಒತ್ತಾರೆ ಸಿಗ್ತೀನಿ. ನಾಳೆ ಬೇಗ ಬಂದ್ಬಿಡು ಮಂಗಳಮ್ಮ, ಒಂಚೂರು ಕೆಲಸಕ್ಕೆ. ಯಾಕ್ರವ ಎಲ್ಗಾರ ಹೋಗ್ಬೇಕೆ? ಎಲ್ಗೂ ಹೋಗಿಲ್ಲ. ಹೊಸಿ ಬ್ರೆಡ್ಶೀಟ್ಗಳೆಲ್ಲ ಗಲೀಜಾಗೋಗವೆ. ಇನ್ನೇನು ಬೇಸಿಗೆ ಬತ್ತಲ್ಲ, ಇನ್ನು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಹೊತ್ಕೊಂಡವೆಲ್ಲ ದಪ್ಪ ಬೆಡ್ಶೀಟ್ಗಳು ಇವಾಗ ಹೊತ್ಕೊಳಕ್ಕೆ ಹಾಕಿಲ್ಲ. ಅದಕ್ಕೆ ಅವೆಲ್ಲ ಒಗೆದ್ಬಿಟ್ಟು ಒಂಚೂರು ಬಿಸಿಲತ್ತಕ್ಕೆ ಮುಂಚೆ ಹಾಕ್ಬಿಟ್ಟು ಸಂಜೆ ಹೊತ್ತಿಗೆ ಒಣಕತ್ತವೆ. ಆಮೇಲೆ ಕೆತ್ತಿಕ್ಬಿಟ್ಟು ತೆಳಗಿರವ ಆಸಕ್ಕೆ ಹೊತ್ಕೊಳಕ್ಕೆ ತೆಗ್ಯಾನ ಬೀರುನಾಗಿಂದಂತ. ಅದು ಮೇಲೆ ಕಟ್ಟಿಕ್ಬಿಟ್ಟಿನಿ, ಒಬ್ಬಳೆ ತೆಗಿಯೋಕೆ ಹಾಕಿಲ್ಲ. ಅದಕ್ಕೆ ನೀನು ಒಂಚೂರು ಬೇಗ ಬಂದುಬಿಟ್ರೆ ಅವೆರಡು ಕೆಲಸ ಮುಗಿಸ್ಕೊಂಬಿಟ್ರೆ ನಂಗೆ ಅದೊಂದು ಸಮಾಧಾನ. ಕಣ್ರವ, ಅಲ್ಲೇ ಬೇಸಿಗೆ ಶುರುವಾಗೇ ಹೋಗೋದೆ, ಏನು ಬಿಸಿಲು ಅಂತೀರಿ? ಸರಿ ಕಣ್ರವ, ಬರ್ತೀನಿ ತಗೊಳ್ಳಿ. ಬರೋಣೆ. ಬಬ್ರದು ನನ್ನ ಕತೆ. ಸ್ನೇಹಿತರೆ, ಏನು ಇಷ್ಟು ದಿವಸ ಎಲ್ಲೋಗಿದ್ಲು ಈ ಸಸಿ ಅನ್ಕೊಂಬಿಟ್ರ? ಬೇಜಾರು ಮಾಡ್ಕೊಬಿಡಿ. ಇಷ್ಟು ದಿವಸ ಹೊಸಿ ತೊಂದರೆ ಆಗ್ಬಿಟ್ಟು ಸರಿಯಾಗಿ ವಿಡಿಯೋಗಳು ಆಗಲಿಲ್ಲ. ಈಗ ಇನ್ನು ಮುಂದಕ್ಕೆ ನಿಮ್ಗೆ ಖಂಡಿತ ಬೇಸರ ಮಾಡೋಕ್ಕಿಲ್ಲ. ಖಂಡಿತ ದಿವಸಲೂ ವಿಡಿಯೋಗಳು ಹಾಕ್ತೀವಿ. ನಿಮಗೆ ಏನೇನು ಕಂಟೆಂಟ್ ಬೇಕು ಸ್ಟೋರಿ ಇಲ್ಲಿ ಅಂಥೇಳಿ ಕಮೆಂಟ್ ಮಾಡಿ, ಬೇಜಾರು ಮಾಡ್ಕೊಬೇಡಿ, ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಸಸಿನೂ ಮತ್ತು ಈ ಗುರು ಕನ್ನಡ ಕಟ್ಟುನೂ ಆಶೀರ್ವದಿಸಿ. ಭುವಿ ಅಪ್ಪ, ಅಮ್ಮ ಒಳಗೆ ಕೆಲಸ ಮಾಡ್ತಿದ್ದಾರೆ. ಅಮ್ಮನಿಗೆ ಒಂದು ಗ್ಲಾಸ್ ಕಾಫಿ ಮಾಡ್ಕೊಂಬರಕ್ಕೆ ಹೇಳಮ್ಮ. ತಾತ ಎಲ್ಲಿ ಪುಟ್ಟಿ? ತಾತ ಒಳಗಡೆ ಮಲಗಿದ್ದಾರೆ, ಅಮ್ಮ ಕಾಫಿ ಮಾಡ್ತಾ ಇದ್ದಾರೆ. ಹಾಂ, ನೀನು ಓದ್ಕೊಂಡಾಯ್ತಾ? ಏನು ಮಾಡ್ತಿದ್ಯಾ? ಹೋಗಿ ಅಮ್ಮಂಗೆ ಸ್ವಲ್ಪ ಸಹಾಯ ಮಾಡು. ಓದ್ಕೊಂಡಾಯ್ತಪ್ಪ. ಒಂದೆರಡು ಸಮ್ಮಿದೆ, ಅದು ನನಗೆ ತಲೆಗೆ ಹೋಗ್ತಿಲ್ಲ. ಅಮ್ಮನೇ ಹೇಳ್ಕೊಡಿ ಅಂತ ಕೇಳಿದ್ದೀನಿ. ಅಮ್ಮ ಅಡುಗೆ ಮಾಡ್ಬಿಟ್ಟು ಬಂದು ಹೇಳ್ಕೊಡ್ತೀನಿ ಅಂದಿದ್ದಾರೆ. ಅಪ್ಪ, ನೀವು ಹೇಳ್ಕೊಡ್ತೀರಾ? ಇಲ್ಲ, ನನಗೆ ತುಂಬ ಟಯರ್ಡ್ ಆಗಿದೆ, ನನ್ನ ಕೈಲಾಗಲ್ಲ. ನೀನು ಅಮ್ಮನ ಹತ್ರನೇ ಹೇಳಿಸ್ಕೊ. ಸರಿ ಅಪ್ಪ. ಅಪ್ಪ, ತಲೆಗೆ ಅಮೃತಾಂಜನ ಏನಾದ್ರು ಬೇಕಾ? ಬೇಡ, ನನಗೊಂದು ಗ್ಲಾಸ್ ಕಾಫಿ ಕುಡಿದ್ರೆ ಸರಿ ಹೋಗುತ್ತೆ. ತಗೊಳ್ಳಿ ಕಾಫಿ. ತುಂಬ ತಲೆ ನೋವ್ತಾ ಇದೆಯಾ? ಮಾತ್ರೆ ಏನಾದ್ರು ಕೊಡ್ಲಾ? ಇಲ್ಲ, ಬೇಡ. ಅದು ಸ್ವಲ್ಪ ಆಚೆಗಡೆ ಟ್ರಾಫಿಕ್ಕು, ಹಾಗಾಗಿ ಅಲ್ಲಿಂದ ಬರೋಷ್ಟರೊಳಗಡೆ ಯಾಕೋ ತಲೆನೋ ಬಂದಂಗಾಯ್ತು. ಕಾಫಿ ಕುಡಿದು ಸರಿ ಹೋಗುತ್ತೆ. ಅಪ್ಪಂಗೆ ಕಾಫಿ ಕೊಟ್ಟಿಯಾ? ಇಲ್ಲ, ಸಂಜೆ ಹೊತ್ತು ಮಾವಯ್ಯ ಕಾಫಿ ಕುಡಿತಾ ಇಲ್ಲ. ಯಾಕೆ? ಅಪ್ಪ ಕಾಫಿನ ಹಂಗೆಲ್ಲ ಬಿಡೋದೇ ಇಲ್ವಲ್ಲ? ಇಲ್ಲ, ಈ ಸರಿ ಡಾಕ್ಟ್ರು ಬಂದು ನೋಡ್ಬಿಟ್ಟು ಹೇಳ್ಬಿಟ್ಟು ಹೋದರು ಕಾಫಿನ ಕಮ್ಮಿ ಮಾಡಿ ಅಂತ. ಹಿಂಗೆ ದಿನಕ್ಕೆ 2 ಟೈಮ್ ಕೊಡ್ತೀವಿ ಅಂತ ಹೇಳೋದಕ್ಕೆ ಏನು ಬೇಡ, ಬೆಳಗ್ಗೆ ಹೊತ್ತು ಒಂದು ಅರ್ಧ ಗ್ಲಾಸ್ ಕೊಡಿ, ಸಂಜೆ ಹೊತ್ತು ಕೊಡೋಕೆ ಹೋಗಬೇಡಿ ಅಂತ ಹೇಳಿದ್ರು. ಹಾಗಾಗಿ ಈಗ 2-3 ದಿವಸ ಆಯಿತು ಮಾವ ಹಿಂಗೆ ಸಂಜೆ ಕಾಫಿ ಕೊಡ್ತಾಯಿಲ್ಲ. ಊಟ ಅವ್ನು ಮಾಡ್ತಾಯಿದ್ದಾರೆ. ಅದಕ್ಕೆ ಜಲ್ದಿ ಊಟ ಕೊಟ್ಬಿಡ್ತೀನಿ. 6:30-7 ಗಂಟೆಗೆಲ್ಲ ಅಡುಗೆ ಇಟ್ಟಿದ್ದೀನಿ. ಸರಿ, ಡಾಕ್ಟ್ರು ಹೆಂಗೆ ಹೇಳ್ತಾರೋ ಹಂಗೆ ಮಾಡಿ. ಅಂದಂಗೆ ಪುಟ್ಟಿಗೇನೋ ಸಂಸಂತೆ, ನೀನೇ ಕೂತ್ಕೊಂಡು ಮಾಡಿಸ್ಬಿಡು. ಅಡುಗೆ ಕೆಲಸ ಆಯಿತಾ? ಕುಕ್ಕರ್ ಇಟ್ಟಿದ್ದೀನಿ, ಒಂದು ಅರ್ಧ ಗಂಟೆ ಆಗೋಗುತ್ತೆ. ನೀವು ಊಟ ಮಾಡೋಂಗಿದ್ರೆ ಒಟ್ಟಿಗೆ ಕೂತ್ಕೊಬಿಡಿ, ಮಾವ ಹಿಂಗೂ ಕೊಟ್ಬಿಡ್ತೀನಿ. ಇಲ್ಲ, ನನಗೆ ಸ್ವಲ್ಪ ಕೆಲಸ ಇದೆ. ನಾನೊಂಚೂರು ಶ್ರೀಧರನ ಮನೆ ಹತ್ರ ಹೋಗಿದ್ದು ಬರಬೇಕು. ಬೇಕಾದ್ರೆ ನೀವು ಊಟ ಮಾಡ್ಕೊಳ್ಳಿ, ನಾನು ಬರೋದು ಸ್ವಲ್ಪ ತಡ ಆಗುತ್ತೆ. ನಾನು ಇವಾಗ ಕಾಫಿ ಕುಡ್ದಿದ್ದೀನಲ್ಲ, ಸಾಕು. ಪುಟ್ಟಿ, ಕುತ್ಕೊಂಡು ಓದ್ಕೋಬೇಕು, ಗೊತ್ತಾಯ್ತಾ? ಎಕ್ಸಾಮ್ ಯಾವಾಗಿಂದ? ಅಪ್ಪ, 2ನೇ ತಾರೀಕಿಂದ. ಈ ಸರಿ 9th ತುಂಬ ಚೆನ್ನಾಗಿ ಪಾಸಾಗು. ನೆಕ್ಸ್ಟ್ 10th ತುಂಬ ಹುಷಾರಾಗಿರ್ಬೇಕಾಗುತ್ತೆ, ಗೊತ್ತಾಯ್ತಾ? ನೀವೇನು ಚಿಂತೆ ಮಾಡಬೇಡಿ, ಅವಳು ಚೆನ್ನಾಗಿ ಓದ್ತಿದ್ದಾಳೆ, ಏನು ತೊಂದರೆ ಇಲ್ಲ, ನಾನು ಹೇಳ್ಕೊಡ್ತೀನಿ. ಅಂದಹಾಗೆ ನಿಮ್ಮೂರಿನಲ್ಲಿ ಹಬ್ಬ ಅಂದಿದ್ದಲ್ಲ ಭುವಿ, ಯಾವಾಗ? ಎಕ್ಸಾಮ್ ಟೈಮಲ್ಲಿ ಏನಿಲ್ಲ ತಾನೇ? ಅದು ಎಕ್ಸಾಮ್ ಟೈಮಲ್ಲಿ ಅಂದರೆ ಎಕ್ಸಾಮ್ ಮುಗ್ದಿದ್ದು ಮಾರನೇ ದಿವಸನೇ ಹಬ್ಬ ಇದೆ. ಪುಟ್ಟಿ ಎಕ್ಸಾಮ್ ಮುಗಿಸ್ಕೊಂಡು ಬಂದಿದ್ದ ದಿವಸನೇ ಊರಿಗೆ ಹೋಗಬೇಕಾಗತ್ತೆ. ಅದಕ್ಕೆ ನಾನು ನಿಮ್ಮನ್ನು ಕೇಳಿಬಿಟ್ಟು ಹೇಳೋಣ ಅಂದ್ಕೊಂಡಿದ್ದೆ. ಊರಿಗೆ ಅವನು ಫೋನ್ ಮಾಡಿತ್ತು. ನನಗೂ ಫೋನ್ ಮಾಡಿರು, ಅದಕ್ಕೆ ಗೊತ್ತಾಯಿತು ನಿಮ್ಮೂರಿನಲ್ಲಿ ಹಬ್ಬ ಅಂತ ಹೇಳಿ.
ಪುಟ್ಟಿ ಎಕ್ಸಾಮ್ ಮಾರನೇ ದಿವಸನಾ? ಸರಿ, ನಿನಗೆ ಅರ್ಜೆಂಟ್ ಇದ್ದರೆ ನೀನು ಒಂದು ಕೆಲಸ ಮಾಡು, ಹಿಂದಿನ ದಿವಸನೇ ಹೋಗು. ಇವಳು ಎಕ್ಸಾಮ್ ಮುಗಿಸ್ಕೊಂಡು ಬಂದಮೇಲೆ ಬೇಕಾದ್ರೆ ನಾನು ಅವಳು ಮಾರನೇ ದಿವಸ ಬರ್ತೀವಿ. ಇಲ್ಲ ಇಲ್ಲ, ನಾನು ಹೇಗೆ ಬರಲಿ ಅಪ್ಪ? ಸರಿ, ನೀನು ಒಬ್ಬಳೇ ಹೋಗಿದ್ದು ಬರೋಕ್ಕಾದ್ರೆ ಹೋಗಿದ್ದು ಬಾ. ಇಲ್ಲ, ಅದು ಹೆಂಗಾಗುತ್ತೆ? ನೀವು ಬರಬೇಕಲ್ವಾ? ಊರಲ್ಲಿ ಏನು ಅನ್ಕೊತಾರೆ? ಜಾನು ಅಣ್ಣನೂ ಆಲೇ 2 ವರ್ಷದಿಂದ ಬಂದಿರಲಿಲ್ಲ. ಈ ವರ್ಷ ಅವನು ಬರ್ತಿದ್ದಾನೆ. ಎಲ್ಲರೂ ಸೇರೋದು ಇದೊಂದೇ ವರ್ಷ, ಇದೊಂದೇ ಹಬ್ಬಕ್ಕಲ್ವಾ? ಪರವಾಗಿಲ್ಲ, ನಾನು ಅವನಿಗೆ ಹೇಳ್ತೀನಿ, ನಾನು ಹಬ್ಬಕ್ಕೆ ಹಿಂದಿನ ದಿವಸ ರಾತ್ರಿ ಬರ್ತೀನಿ ಅಂತ ಹೇಳಿ. ಪುಟ್ಟಿದ ಎಕ್ಸಾಮ್ ಮುಗಿದ್ಮೇಲೆ ನಾವೆಲ್ಲರೂ ಹೋಗೋಣ. ಏನು ಹೇಳ್ತಿದ್ದೀಯಾ ಭೂವಿ? ಅಪ್ಪನ ಯಾರು ನೋಡ್ಕೋತಾರೆ? ನೀನು ಇಲ್ಲದೆ ನಾನು ಇಲ್ಲದೆ ಹಬ್ಬಕ್ಕೆ ಅಂತ ಹೋದರೆ ಅಪ್ಪನ ಕರ್ಕೊಂಡು ಹೋಗೋ ಪರಿಸ್ಥಿತಿ ಇದ್ದಾರಾ? ಇಲ್ಲ, ನೀವೇನು ತೊಂದರೆ ತಗೋಬೇಡಿ. ಮಾವಯ್ಯನಿಗೆ ನಾನು ನರ್ಸನ್ನ ಗುರ್ತು ಮಾಡೋಕ್ಕೆ ಡಾಕ್ಟರ್ ಹತ್ರ ಕೇಳಿದ್ದೀನಿ. 2 ದಿವಸದ ಮಟ್ಟಿಗೆ ಯಾರು ನರ್ಸ್ನ ಕಳಿಸಿ ನೋಡ್ಕೊಳ್ಳಿ, ಅದ್ರದ್ದು ಬಿಲ್ ಪೇ ಮಾಡ್ತೀವಿ ಅಂತ ಹೇಳಿ. ಡಾಕ್ಟ್ರು ಆಯಿತು ಅಂತ ಹೇಳಿದ್ದಾರೆ. 2 ದಿವಸದ ಮಟ್ಟಿಗೆ ನರ್ಸ್ ನೋಡ್ಕೋತಾರೆ, ಹೋಗಿದ್ದು ಬಂದ್ಬಿಡ್ಬೋದು. ಎಕ್ಸಾಮ್ ಮುಗಿಸಿದ ದಿವಸ ನಾವಿಬ್ಬರು ಹೊರಡೋಣ, 3 ಜನ. ಮೊನ್ನೆ ಹಬ್ಬ ಮುಟ್ಕೊಂಡು ಅದ್ರ ಬೆಳಿಗ್ಗೆನೇ ಹೊರಟು ಬಂದ್ಬಿಡೋಣ. ನರ್ಸಾ? ಅಪ್ಪನಿಗೆ ಯಾರು ಹಾಗೆಲ್ಲ ಅಡ್ಜಸ್ಟ್ ಆಗಲ್ಲ. ಅವಾಗ ಅಂದರೆ ಸ್ವಲ್ಪ ಗಟ್ಟಿಮುಟ್ಟಿಯಾಗಿರೋ ಅಡುಗೆಯವರು, ಮನೆ ಕೆಲಸದವರು ಅಂತ ನೋಡ್ಕೊಳ್ಳೋರು. ಬಟ್ ಈಗ ನೀನೇ ಎಲ್ಲ ಅಪ್ಪನ್ನ ನೋಡ್ಕೋತಾ ಇರೋದು. ಆದರೂ ನಿಮ್ಮೂರಿನಲ್ಲಿ ಹಬ್ಬ, ಈಗೇನು ಮಾಡಲಿ? ಅದು ಅಲ್ಲದೆ ನೀನು ಅಷ್ಟು ಅರ್ಜೆಂಟಾಗಿ ವರ್ಷಕ್ಕೊಂದು ದಿವಸ ಹೋಗಿರ್ತೀಯ ಅಮ್ಮನ ಮನೆಗೆ. ಬರೀ 2 ದಿವಸದ ಮಟ್ಟಿಗೆ ಹೆಂಗೆ ಬರೋಕ್ಕೆ ಸಾಧ್ಯ? ನಿಮ್ಮ ಅಣ್ಣಂದ್ರೆಲ್ಲ ಬಂದು ಇರ್ತಾರೆ. ನೀನು ಒಂದು ಅಟ್ಲೀಸ್ಟ್ 4-5 ದಿವಸನಾದ್ರು ಇದು ಬರಬೇಕಾಗುತ್ತೆ. ನೀನು ಸುಮ್ಮನೆ ನಮ್ಮ ಅರ್ಜೆಂಟಿಗೆ ಒಂದು ಕೆಲಸ ಮಾಡು, ನರ್ಸಿಗೆ 2 ದಿವಸ ಬೇಡ, ಒಂದು 4 ದಿವಸ ಅಂತ ಹೇಳು. ಬೇಕಾದ್ರೆ ನಾನು ಹಬ್ಬದ ದಿವಸ ಬಂದುಬಿಟ್ಟು ವಾಪಸ್ ಬರ್ತೀನಿ. ನೀನು ಪುಟ್ಟಿ ಒಂದು 4 ದಿವಸ ಇದು ಬನ್ನಿ. ಇಲ್ಲಿ ನರ್ಸು ಅಪ್ಪನ ನೋಡ್ಕೊಳ್ಳಿ. ಊಟ ತಿಂಡಿಗೆಲ್ಲ ನಾನು ಆಚೆ ಹೋಟ್ಲಿಂದನೇ ತಂದು ಕೊಡ್ತೀನಿ. ಅಯ್ಯೋ, ಹೋಟ್ಲಲ್ಲಿ ತಿಂತೀರಾ ಮಾವಯ್ಯನಿಗೂ? ಸರಿ, ಆಯಿತು. ನಾನು ಅವನ ಹತ್ರ ಮಾತಾಡಿ ಹೇಳ್ತೀನಿ. ಸರಿ, ನೀವು ಕಾಫಿ ಕುಡೀರಿ. ಕಾಫಿ ಆರೋಯ್ತು. ಅಮ್ಮ ಬುಕ್ ತಗೊಂಬರಲ್ಲ, ಇವಾಗ ಹೇಳ್ಕೊಡ್ತೀಯಾ? ಒಂದು 5 ನಿಮಿಷನಮ್ಮ. ನೀನು ಕುತ್ಕೊಂಡು ನಿನ್ನ ಕೈಲಿ ಆದರೆ ಸಾಲ್ವ್ ಮಾಡೋಕ್ಕಾಗುತ್ತಂತ ನೋಡ್ತಾ ಇರು. ನಾನು ಅಷ್ಟರೊಳಗಡೆ ಕುಕ್ಕರ್ ಕೂಗ್ಬಿಡುತ್ತೆ, ಒಗ್ಗರಣೆಗೆ ಹಾಕ್ಕೊಟ್ಬಿಟ್ಟು ಬಂದುಬಿಡ್ತೀನಿ. ಆಮೇಲೆ ನಿಂಗೆ ಸಮ್ಮೆಲ್ಲ ಹೇಳ್ಕೊಟ್ಟು ಅಷ್ಟರೊಳಗೆ 6:30-7 ಗಂಟೆ ಆಗುತ್ತೆ. ತಾತಂಗೆ ಊಟ ಟೈಮ್ಗೆ ತಾತಂಗೆ ಊಟ ಕೊಟ್ಬಿಡೋಣ. ಹಾಂ ಪುಟ್ಟಿ, ಅಮ್ಮ ಮನೆ ಕೆಲಸ ಮಾಡಿ ನಿಂಗೆ ಹೇಳ್ಕೊಡ್ಬೇಕಾ? ನೀನು ಕುತ್ಕೊಂಡು ಟ್ರೈ ಮಾಡು. ಬರಲಿಲ್ಲ ಅಂದಾಗ ಬೇಕಾದ್ರೆ ಕೇಳೋ. ಅಪ್ಪ, ಟ್ರೈ ಮಾಡಿದೆ, ಬರ್ತಿಲ್ಲ. ಆದರೆ ಈಗ ಒಂದು ಸರಿ ಕುತ್ಕೊಂಡು ಮಾಡು, ಆಮೇಲೆ ಮಿಕ್ಕಿದ್ದನ್ನು ನೋಡು. ಒಂದು ಸರಿ ಇದ್ದಂಗೆ ಇನ್ನೊಂದು ಸರಿ ಇರೋಲ್ಲ. ಒಂದು ಸರಿ ಗೊತ್ತಾಗದೇ ಇದ್ದಿದ್ದು ಇನ್ನೊಂದು ಸರಿ ಗೊತ್ತಾಗುತ್ತೆ. ಕುತ್ಕೊಂಡು ಮಾಡು, ಹೋಗು. ಅದು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನೀವು ಇತ್ತೀಚೆಗೆ ಅವಳ ಮೇಲೆ ಸ್ವಲ್ಪ ಜಾಸ್ತಿ ಸಿಟ್ಟು ಮಾಡ್ಕೋತೀರಾ. ದೊಡ್ಡೋಳಾಗ್ತಿದ್ದಾಳೆ, ಮುಂಚಿನ ಥರ ಅಲ್ಲ. ಸ್ವಲ್ಪ ಸಮಾಧಾನವಾಗಿ ಮಾತಾಡಿ. ಇಲ್ಲ ಭೂವಿ, ಅವಳು ಸ್ವಲ್ಪ ಅವಳ ಜವಾಬ್ದಾರಿ ಅವಳು ತೊಗೊಳೋದು ಕಲಿಬೇಕು. ಯಾವಾಗಲೂ ಡಿಪೆಂಡ್ ಆಗಿರಬಾರ್ದು. ಸರಿ, ನೀವು ಕಾಫಿ ಕುಡೀರಿ, ನಾನು ಅಡುಗೆ ಮನೆಗೆ ಹೋಗ್ತೀನಿ. ನನಗಪ್ಪ 2ನೇ ಮದುವೆ ಆಗು ಅಂದಾಗ ತುಂಬ ಭಯಪಟ್ಟಿದ್ದೆ. ಹೆಂಗೆ ಇರ್ತಾರೋ ಏನೋ, ನನ್ನ ಮಗಳನ್ನ ಹೆಂಗೆ ನೋಡ್ಕೋತಾರೋ ಅಂತ. ಭೂವಿ ಬಂದು ನನ್ನ ನಂಬಿಕೆನ ಸುಳ್ಳು ಮಾಡಿದ್ಲು. ಹೆತ್ತ ತಾಯಿಗಿಂತಲೂ ಹೆಚ್ಚಾಗಿ ನೋಡ್ಕೋತಿದ್ದಾಳೆ. ಆ ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಕಾಫಿ ಕುಡಿದು ಅಪ್ಪನ ಮಾತಾಡ್ಸಕ್ಕೆ ಹೋಗಬೇಕು.